MBBS ಪಾಸ್ ಆದರೂ ಅಲ್ಲಿ ಕಲಿಸೋಕ್ಕೆ ಸಾಧ್ಯ ಅದ. ಅದೇ ಕಾಲಕ್ಕೆ ನೀಟ್ ಕುಂಡಿಸಿ ಕೋಚಿಂಗ್ ಕ್ಲಾಸ್ ಇಡಲಿಕ್ಕೆ ಎಷ್ಟು ಕೂಲಿಕಾರರಿಗೆ ಅಥವಾ ಬೀದಿ ಬದಿ ವ್ಯಾಪಾರಿಗಳಿಗೆ ತಮ್ಮ ಮಕ್ಕಳನ್ನ ಕಳಿಸ್ಲಿಕ್ಕೆ ಸಾಧ್ಯದ, ಅದನ್ನು ವ್ಯವಸ್ಥೆ ಮಾಡಿರಿ ಅನ್ನುವಂಥ ಮಾತನ್ನು ರಾಜದೀಪ್ ಸರ್ದೇಸಾಯಿ ಅವರು ಆ ದಿಶೆಯಲ್ಲಿ ಚಿಂತನೆ ಮಾಡಿರಿ, ಅದನ್ನು ಬೆಳೆಸ್ರಿ. ಬರೀ ಹೆಸರು ಬದಲಾಯಿಸ್ರೆ ಆಗೋದಿಲ್ಲ. ಇಂಡಿಯಾ ಬದಲಾಗಿ ಭಾರತ ಮಾಡಿದರೆ ಭಾರತ ಬೆಳೆದು ಬಿಡ್ತಾ ವಿಶ್ವಗುರು ಆಯ್ತಾ? ಇಲ್ಲ, ವಿಶ್ವಗುರು ಆಗಬೇಕಾಗಿದ್ದೇನಪ್ಪ ಅಂದರೆ ಶಿಕ್ಷಣದಲ್ಲಪ್ಪ ಪೂರ್ತಿ 20-25% ಖರ್ಚು ಮಾಡುವಂಥ ಸರ್ಕಾರಗಳು ಬರಲ್ಲ ನಮ್ಮಲ್ಲಿ. ಮೋದಿ ಅವ್ರು ಮಾಡಲಿ ಬೇಡ, ಬೇರೆ ಯಾರಾದರೂ ಮಾಡಲಿ, ಹೂ ಮೇ ಬಿ ಡೂ ಇಟ್, ಮಾಡಲೇಬೇಕು ಅದನ್ನು. ಅಂದಾಗ ಮಾತ್ರ ನಾವು ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯದ, ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ. ಅದು ಅದ್ಭುತ. ಅದೆಲ್ಲ ಬಿಟ್ಟು ಹೆಸರು ಬದಲಾಯಿಸಿದ್ರಿ ಭಾರಿ ಹೆಸರು ಇರ್ತಾರೆ. ತಮ್ಮ ಮಕ್ಕಳು ನಾವು ಬಿಡ್ತೀವಿ. ಮೊದಲು ನಾವು ಕಲ್ಲಪ್ಪ ಮಲ್ಲಪ್ಪ ಮತ್ತೆ ನೋಡ್ತಿದ್ವಿ, ಇವತ್ತು ಪಿಂಕಿ ರಿಂಕಿ ಡಿಂಕಿ ಮತ್ತೆ ನೋಡ್ತಾ ಇದ್ದಾರೆ. ಇನ್ನೂ ಅನೇಕ ಹೆಸರುಗಳು ಬೇರೆ ಬೇರೆ ಮಾಡ್ತಾ ಇರ್ತಾರೆ. ಬರೀ ಹೆಸರು ಬದಲಾಯಿಸ್ತಾರಲ್ಲ, ಹೆಸರು ಬದಲಾಯಿಸೋದು ಮುಖ್ಯವಾಗಿ ಕ್ವಾಲಿಟಿ ತಯಾರು ಮಾಡುವಂಥದ್ದು, ಮಕ್ಕಳಲ್ಲಿ ಶಿಕ್ಷಣ ತಯಾರು ಮಾಡುವಂಥದ್ದು, ಅಥವಾ ಆಟದಲ್ಲೇ ಪ್ರಗತಿಯನ್ನು ಸೃಷ್ಟಿಸುವಂಥದ್ದು. ನಮ್ಮಲ್ಲೇ ಈಗ ಫುಟ್ಬಾಲ್ದೊಳಗೆ ರೊನಾಲ್ಡೋ ಒಬ್ಬರು ಬಂದಾರ, ಇಲ್ಲಿವರೆಗೆ ಪೆಲೆ ಒಬ್ಬರು ಬಂದಿದ್ದಾರೆ. ಎಷ್ಟು ಜನ ಅರ್ಜೆಂಟೀನಾದ ಅನೇಕ ದೊಡ್ಡ ಮೆಸ್ಸಿ ಅವ್ರ ಹಿಂದಿನ ಗುರು ಇಂಥವ್ರು ಹುಟ್ಟಿದಾರ. ಯಾಕೆ ಈ ಮಾತನ್ನು ಅವ್ರು ಬಳಸಿದಾರಪ್ಪ ಅಂದ್ರೆ, ಇಲ್ಲಿಯ ಆಡಳಿತಗಾರ 2 ಲಕ್ಷ ಹಾಕ್ರಿ, ಬರೀ ದುಡ್ಡು ಹೊಡಿದ್ರೆ ನೀವೆಲ್ಲರೂ 40% 30% ಹೊಡೆದು ಮಾಡೋದು, 100,000 ಕೋಟಿ ರೂಪಾಯಿ ಗಳಿಸೋದು, ಮತ್ತು ತಿನ್ನೋರಿಗೆ ಅನುಕೂಲ ಮಾಡಿಕೊಡೋದು, ಪಾರ್ಟಿ ಫಂಡ್ ತೊಗೊಳೋದು, 10-20,000 20,000 30,000 ಕೋಟಿ ರೂಪಾಯಿ ಮಾಡಿಕೊಡೋದು, ತಿನ್ನೋರು ಲಕ್ಷದಲ್ಲಿ ಬಿಟ್ಟುಕೊಡೋದು ಬೇಡ. ಆ ದುಡ್ಡನ್ನು ಇಲ್ಲಿ ಬಳಸ್ರಿ, ಇಲ್ಲಿ ಉದ್ಯೋಗ ನಿರ್ಮಾಣಕ್ಕೆ ಬಳಸ್ರಿ. ಹೊಸ MSME ಆಗಿರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು. ನಾವು ಇದ್ರಲ್ಲಿ ಕೊಟ್ಟಿವಿ, ಮುದ್ರಾದಾಗ 50 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿವಿ. ಯಾರಿಗೆ ಕೊಟ್ಟರಿ ಅದು ಲಿಸ್ಟ್ ಬಿಡುಗಡೆ ಮಾಡಿರಿ. ಯಾರಿಗೆ ಹೋಗಿದ ದುಡ್ಡು? ಅದು ಎಲ್ಲ ಅನುಕೂಲಸ್ಥರಿಗೆ ಹೋಗಿಬಿಟ್ಟೆ ದುಡ್ಡು. ಪಾಪ ಬಡವರು ಸಿಕ್ಕಿಲ್ಲ ದುಡ್ಡು ವರ್ಗದವ್ರಿಗೆ ಅಂತ ಆರೋಪಗಳಿದ್ದಾವೆ ಅದ್ರ ಮೇಲೆ. ಸ್ಮಾರ್ಟ್ ಸಿಟಿಲೂ ಅಷ್ಟು ದುಡ್ಡು ಹೊಡಿತಾ ಇದ್ದಾರೆ, ಬರೋ ಪ್ರಚಾರ ಭಾಳ ಇದೆ ಅಂತ ಅದು ಆರೋಪ ಇದ್ದಾವೆ. ಇಲ್ಲಿರೋ ಗಂಗಾ ಸ್ವಚ್ಛ ಆಗಲೇ ಇಲ್ಲ. ಪ್ರಯಾಗ್ರಾಜ್ ಹೆಸರಿಟ್ರಿ, ಪ್ರಯಾಗ್ರಾಜಲ್ಲಿ ಬದಲಾಯ್ತಾ, ಇವತ್ತು ಭಾಳ ಇಂಪ್ರೂವ್ ಆಯ್ತಾ, ಸ್ಮಾರ್ಟ್ ಸಿಟಿ ಆಯಿತಾ, ಸ್ವಚ್ಛ ಸಿಟಿ ಆಯಿತಾ.